Jai Shri Gurudev. Welcome to Biology online class. Dear students, today we are going to talk about principles of inheritance and variation. Principles of inheritance and variation. Among the important topic is genetics. What is meant by genetics? Dear students, this is very important unit and interesting one, and it is very easier one. Some students they are talk about this units or this chapter is very difficult to us. Don't worry students, we'll make it easy. ತುಂಬ ಮಕ್ಕಳಿಗೆ ಈ ಜೆನೆಟಿಕ್ಸ್ ಅಂದರೆ ಸ್ವಲ್ಪ ಮ್ಯಾಥಮೆಟಿಕ್ಸ್ ಇದ್ದಂಗೆ, ತುಂಬ ಕಷ್ಟ, ಅರ್ಥ ಆಗಲ್ಲ, ಡಿಫಿಕಲ್ಟ್ ಕಾನ್ಸೆಪ್ಟ್ಸ್. ನೋಟ್ ಸ್ಟೂಡೆಂಟ್ಸ್, ಇಟ್ ಈಸ್ ವೆರಿ ಈಸಿಯರ್ ಒನ್ and we will make it easy. Let's study what is meant by genetics, what its definition. So genetics means branch of biology that deals with study of heredity and variations. It deals with study of heredity and variations. Then what is meant by heredity and variation? The two important words, heredity and variation. Let me study. What is meant by heredity? Heredity is the transmission of character or traits from generation to generation. See here. Heredity means transmission of character or traits from one generation to another generation. Here character or traits. For example, traits andre height of the person, skin color, hair color. These are all considered as character or traits. They will be passed from parents to offsprings. That's what we call generation to generation. ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಈ ಕ್ಯಾರೆಕ್ಟರ್ಸು ಅಂದರೆ ನಮ್ಮ ಸ್ಕಿನ್ ಕಲರ್ ಇರ್ಬೋದು, ನಮ್ಮ ಹೈಟ್ ಇರ್ಬೋದು, ಹಾಗೆ ಡಿಫ್ರೆಂಟ್ ಟ್ರೈಟ್ಸ್ ಇದೆ. ಆ ಕ್ಯಾರೆಕ್ಟ್ರು ಅಥವಾ ಟ್ರೈಟ್ಸು ಪೇರೆಂಟ್ಸಿಂದ ಮಕ್ಕಳಿಗೆ ಹೇಗೆ ಪಾಸ್ ಆಗುತ್ತೆ ಅಥವಾ ಪಾಸ್ ಆಗೋದನ್ನೇ ನಾವು ಹೆರಿಡಿಟಿ ಅಂತ ಕರಿತಾ ಇದ್ದೀವಿ. ಸೊ ಹೆರಿಡಿಟಿ ಮೀನ್ಸ್ ಇಟ್ ಟೆಲ್ಸ್ ಅಬೌಟ್ ಹೌ ಟ್ರೈಟ್ಸ್ ಪಾಸ್ ಫ್ರಮ್ ಪೇರೆಂಟ್ಸ್ ಟು ದೇರ್ ಆಫ್ಸ್ಪ್ರಿಂಗ್ಸ್ ಆರ್ ಪ್ರಾಜನಿ ಟು ಪ್ರಾಜನಿ ಆರ್ ಜನರೇಷನ್ ಟು ಜನರೇಷನ್. ದಿಸ್ ಇಸ್ ದಿ ಮೀನಿಂಗ್. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. Next, what you have to discuss? Another one, variation. Is the differences among the individuals of the same species. Differences among the individuals of the same species. Means differences among the same species. For example, human beings ತಗೊಳ್ಳೋಣ. Human beings ಅಲ್ಲಿ ಎಕ್ಸೆಪ್ಟ್ ಐಡೆಂಟಿಕಲ್ ಟ್ವಿನ್ಸ್ ಅವರನ್ನು ಬಿಟ್ಟು ಎಲ್ಲರೂ ನಾವು ಒಂದೇ ಥರ ಇಲ್ಲ. ದೇರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸಸ್. ಹೈಟ್ ಇರ್ಬೋದು, ಸ್ಕಿನ್ ಕಲರ್ ಇರ್ಬೋದು, ದೆನ್ ಸ್ಪೀಕ್ ಟೈಲ್ಸ್ ಇರ್ಬೋದು, ವಾಯ್ಸ್ ಇರ್ಬೋದು. ದೇರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸಸ್. ಸೇಮ್ ಸ್ಪೀಸೀಸ್ ಅಂದಿದ್ದೀವಿ. ಸ್ಪೀಸೀಸ್ ಅಂದರೆ ಇಲ್ಲಿ ಹ್ಯೂಮನ್ ಬೀಯಿಂಗ್ಸನ್ನು ತೊಗೊಂಡಿದ್ದೀವಿ. ಈ ಹ್ಯೂಮನ್ ಬೀಯಿಂಗ್ಸಲ್ಲೇ ಒಬ್ರಿಗಿಂತ ಇನ್ನೊಬ್ಬರು ವಿಭಿನ್ನವಾಗಿದ್ದಾರೆ. ಡಿಫರೆನ್ಸಸ್, ಇಂಡಿವಿಜುವಲ್ ಡಿಫರೆನ್ಸಸ್ ಇದೆ. ಒಬ್ಬರು ಥರ ಬೇರೆ ಇಲ್ಲ, ಬೇರೆ ಬೇರೆ ಥರ ಇದ್ದೀವಿ, ಬೇರೆ ಬೇರೆ ಕಲರ್ಸ್ ಇದ್ದೀವಿ, ಐಡೆಂಟಿಫೈ ಮಾಡ್ತೀವಿ ನಾವೆಲ್ಲರೂ ಬೇರೆ ಬೇರೆ ಥರ. ದಟ್ ವಾಟ್ ವಿ ಕಾಲ್ ವೇರಿಯೇಷನ್ಸ್. ಡಿಫರೆನ್ಸಸ್ ಅಮಾಂಗ್ ದಿ ಇಂಡಿವಿಜುವಲ್ಸ್ ಆಫ್ ದಿ ಸೇಮ್ ಸ್ಪೀಸೀಸ್. ಒಂದು ಸ್ಪೀಸೀಸಲ್ಲಿ ಬೇರೆ ಬೇರೆ ಥರ ವಿವಿಧತೆಯನ್ನು ಕಾಣೋದನ್ನು ನಾವು ವೇರಿಯೇಷನ್ ಅಂತ ಕರಿತೀವಿ. ಸೊ ಈ ಜೆನೆಟಿಕ್ಸ್, ಹೆರಿಡಿಟಿ
ವೇರಿಯೇಷನ್ ಅಂದರೆ ಪೇರೆಂಟ್ಸಲ್ಲಿರ್ತಕ್ಕಂಥ ಕ್ಯಾರೆಕ್ಟರ್ಸು ಅವ್ರ ಮಕ್ಕಳಿಗೆ ಅಂದರೆ ಆಫ್ಸ್ಪ್ರಿಂಗ್ಸಿಗೆ ಹಿಂಗೆ ಪಾಸ್ ಆಗುತ್ತೆ. ನೆಕ್ಸ್ಟು ಯಾಕೆ ಈ ಮಕ್ಕಳು ಬೇರೆ ಮಕ್ಕಳಿಗಿಂತ ಭಿನ್ನ ಆಗಿರ್ತಾರೆ, ಯಾಕೆ ಆಗ್ತಾರೆ ಅನ್ನೋದನ್ನು ನಮಗೆ ಹೇಳ್ಕೊಡುತ್ತೆ. ಹಾಗಾಗಿ ಇಟ್ ಈಸ್ ಎ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಯರ್ ಸ್ಟೂಡೆಂಟ್ಸ್, ದಟ್ ವಾಟ್ ಯು ಕಾಲ್ ವೇರಿಯೇಷನ್ಸ್. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ಈ ಜೆನೆಟಿಕ್ಸ್ ಬಗ್ಗೆ ಯಾರು ಸ್ಟಡಿ ಮಾಡಿದ್ರು? ದ ಪಯೋನಿಯರ್ಸ್ ಆಫ್ ದಿ ಜೆನೆಟಿಕ್ಸ್. So many scientists, they are worked on this concept. Among few members or few scientists, you have to remember in this time, very important one. The first one among this, Gregor Mendel, father of genetics. ಅಲ್ಲಿ ಕ್ಲಾಸಿಕಲ್ ಜೆನೆಟಿಕ್ಸ್ ಅಂತ ಕರೀತಾರೆ. ಫಸ್ಟ್ ಇವನು ಈ ಜೆನೆಟಿಕ್ಸ್ ಬಗ್ಗೆ ತನ್ನದೇ ಆದಂಥ ಅಭಿಪ್ರಾಯಗಳನ್ನು ಹೇಳ್ದ. ಹಾಗಾಗಿ ಯು ಹ್ಯಾವ್ ಟು ರಿಮೆಂಬರ್ ಗ್ರೇಗರ್ ಮೆಂಡಲ್. ನೆಕ್ಸ್ಟ್ ಪರ್ಸನ್ ಈಸ್ ಬೇಟ್ಸನ್. ಹಿ ವಾಸ್ ಕನ್ಸಿಡರ್ ಆ್ಯಸ್ ಫಾದರ್ ಆಫ್ ಮಾಡರ್ನ್ ಜೆನೆಟಿಕ್ಸ್. ಮೆಂಡಲ್ ಅವನ್ನ ಕ್ಲಾಸಿಕಲ್ ಜೆನೆಟಿಕ್ಸ್ ಅಂದಿದ್ದೀವಿ, ಆದರೆ ಬೇಟ್ಸನ್ನನ್ನು ಫಾದರ್ ಆಫ್ ಮಾಡರ್ನ್ ಜೆನೆಟಿಕ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಕ್ಯಾನ್ ಯು ರಿಮೆಂಬರ್ ದಿಸ್ ಪರ್ಸನ್? ಥಾಮಸ್ ಹಂಟ್ ಮಾರ್ಗನ್. ಪಾಪ್ಯುಲರ್ ಒನ್ ಈಸ್ ಫಾದರ್ ಆಫ್ ಎಕ್ಸ್ಪೆರಿಮೆಂಟಲ್ ಜೆನೆಟಿಕ್ಸ್. ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾನೆ. ಡ್ರಾಸೋಫಿಲಾ ಮೆನಲೋಗ್ಯಾಸ್ಟರ್, ಕ್ವೀನ್ ಆಫ್ ಜೆನೆಟಿಕ್ಸ್ ಕೇಳಿರ್ಬೋದು ನೀವು. ಅದರ ಮೇಲೆ ತನ್ನ ಎಕ್ಸ್ಪೆರಿಮೆಂಟನ್ನು ಮಾಡಿ ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಬಗ್ಗೆ ಹೇಳಿದ್ದಾನೆ. ಇದ್ರ ಬಗ್ಗೆ ಮುಂದಿನ ಕ್ಲಾಸಲ್ಲಿ ನಾವು ಮಾತಾಡ್ತೀವಿ ಸ್ಟೂಡೆಂಟ್ಸ್. ಥಾಮಸ್ ಹಂಟ್ ಮಾರ್ಗನ್, ಫಾದರ್ ಆಫ್ ಎಕ್ಸ್ಪೆರಿಮೆಂಟಲ್ genetics. You have to remember these three important scientists in this genetics. Next important one is, we are talking about Gregor Mendel. So Mendel and his work in this concept, we will study first their life history. This is very interesting life history, Mendel life history. Gregor John Mendel was born on July 22nd, 1822 in Austria. Now is it in Czech Republic, Czechoslovakia, the village. July 22, 1822 in Austria. Now is at present Czech Republic. In 1843, he joined the Church of Brunn with a hope to get an opportunity for learning. In 1843, he joined the Church of Brunn with a hope to get an opportunity for learning because he belongs to poor family. ಅವರ ತಂದೆ ತಾಯಿ ತುಂಬ ಬಡ ಕುಟುಂಬದಲ್ಲಿದ್ದರಿಂದ ಅವರಿಗೆ ಓದಿಸುವ ಶಕ್ತಿ ಇರಲಿಲ್ಲ. ಹಾಗಾಗಿ ತಾನು ಓದಲೇಬೇಕು ಅಂತೇಳಿ ಅವನು ಮನಸ್ಸು ಮಾಡಿ ಆ ಚರ್ಚ್ ಬ್ರೂನ್ಗೆ ಸೇರಿಕೊಂಡ. ಎಷ್ಟರಲ್ಲಿ? 1843ನಲ್ಲಿ. ಈ ಬಿಕೇಮ್ ಎ ಪ್ರೀಸ್ಟ್ ಇನ್ 1847. ಆ ಚರ್ಚಿನ ಪ್ರೀಸ್ಟ್ ಆದ. ಎಷ್ಟರಲ್ಲಿ? 1847. In 1851, Mendel was deputed to the University of Vienna for studying science and mathematics for a teacher certification course. So 1851, he joined or he deputed to the University of Vienna for studying science and mathematics for teacher certification course. Next, see what happened.
After the return of the Vienna, Mendel selected pea plants as an experimental plant to conduct hybridization experiments. Mendel selected garden pea plants as an experimental plant to conduct hybridization experiment. Nearly he conducted the experiment for a period of 7 years from 1856 to 1863. 1856 to 1863. ಅಲ್ಲಿಂದ ಬಂದ ನಂತರ ಮೆಂಡಲ್ಲು ಬಟಾಣಿ ಗಿಡ ಅಂದರೆ ಗಾರ್ಡನ್ ಪೀ ಪ್ಲ್ಯಾಂಟನ್ನು ತನ್ನ ಎಕ್ಸ್ಪೆರಿಮೆಂಟ್ ಪ್ಲ್ಯಾಂಟಾಗಿ ಸೆಲೆಕ್ಟ್ ಮಾಡಿಕೊಂಡು 7 ವರ್ಷ ಎಕ್ಸ್ಪೆರಿಮೆಂಟನ್ನು ಮಾಡಿದ್ದಾನೆ. 7 ವರ್ಷ ಅಂದರೆ 1856ಇಂದ 1863ವರೆಗೆ. ಆಫ್ಟರ್ ದಟ್ ಆನ್ 8th February 1865 Mendel presented the results of research on pea plant. 1865 ಏನು ಎಕ್ಸ್ಪೆರಿಮೆಂಟನ್ನು ಮಾಡಿದ್ದ ಗಾರ್ಡನ್ ಪೀ ಪ್ಲ್ಯಾಂಟ್ ಮೇಲೆ 7 ವರ್ಷಗಳ ಕಾಲ, ಆ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಪೇಪರನ್ನು ಸೈಂಟಿಫಿಕ್ ವರ್ಡಿಗೆ ಸಬ್ಮಿಟ್ ಮಾಡ್ದ, ಪ್ರೆಸೆಂಟ್ ಮಾಡ್ದ, ಪಬ್ಲಿಷ್ ಮಾಡ್ದ. ಲೆಟ್ ಅಸ್ ಸಿ ವಾಟ್ ಹ್ಯಾಪನ್. Unfortunately, Mendel's work was not recognized by the scientific world. ಆ ಟೈಮಲ್ಲಿ ಇವನು ಸೈಂಟಿಫಿಕ್ ರಿಸರ್ಚನ್ನು ನಮ್ಮ ಸೈನ್ಸ್ ವರ್ಲ್ಡ್ ರೆಕಗ್ನೈಸ್ ಮಾಡಲಿಲ್ಲ. ಬಟ್ ಈ ಕಂಟಿನ್ಯೂಡ್ ಈಸ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಈ ಬಿಕೇಮ್ ಎ ಹೆಡ್ ಆಫ್ ಮಾಸ್ಟ್ರಿ. ಆ ಚರ್ಚಿನಲ್ಲಿ ಹೆಡ್ ಮಾಸ್ಟ್ರಿಯಾಗಿ ಸೆಲೆಕ್ಟ್ ಆದ, ತನ್ನ ಎಕ್ಸ್ಪೆರಿಮೆಂಟನ್ನು ಮಾಡ್ದ. ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾರು ಅಪ್ರಿಷಿಯೇಟ್ ಮಾಡಲಿ ಬಿಡಲಿ, ರೆಕಗ್ನೈಸ್ ಮಾಡಲಿ ಬಿಡಲಿ, ಈ ಕಂಟಿನ್ಯೂಡ್ ಈಸ್ ಎಕ್ಸ್ಪೆರಿಮೆಂಟ್ಸ್. ಆಫ್ಟರ್ ದಟ್ he died on 1884 at the age of 62. 1884ನಲ್ಲಿ ಸತ್ತೋದ. See here, in his lifetime, their work was not recognized by the scientific world. ಹಾಗಾದರೆ ಯಾಕೆ ಇವನು ವರ್ಕನ್ನು ಆ ಟೈಮಲ್ಲಿ ರೆಕಗ್ನೈಸ್ ಆಗಲಿಲ್ಲ? ಇದು ಡೌಟ್ಸ್ ಇರ್ಬೋದು ಮಕ್ಕಳೇ. ಎರಡನೇ ಡೌಟ್ಸ್, ವೈ ಮೆಂಡಲ್ ಸೆಲೆಕ್ಟ್ ಗಾರ್ಡನ್ ಪೀ ಪ್ಲ್ಯಾಂಟ್ಸ್ ಫಾರ್ ಹಿಸ್ ಎಕ್ಸ್ಪೆರಿಮೆಂಟ್ಸ್? ಈ ಎರಡು ಮುಖ್ಯವಾದ ಪ್ರಶ್ನೆ ಇದೆ. ಯಾಕೆ ಗಾರ್ಡನ್ ಪೀ ಪ್ಲ್ಯಾಂಟ್ಸ್ ಅಂತ ತನ್ನ ಎಕ್ಸ್ಪೆರಿಮೆಂಟಿಗೆ ಸೆಲೆಕ್ಟ್ ಮಾಡಿಕೊಂಡ, ಬೇರೆ ಪ್ಲ್ಯಾಂಟಿಸ್ ಯಾಕೆ ತಗೊಳ್ಳಿಲ್ಲ? ನೆಕ್ಸ್ಟ್, ಇಷ್ಟೆಲ್ಲ ನಾವು ಫಾದರ್ ಆಫ್ ಜೆನೆಟಿಕ್ಸ್ ಅಂತೇಳಿ ಇವತ್ತು ಮಾತಾಡ್ತಿರೋರು 1860s ಅವನ ವರ್ಕನ್ನು ಯಾಕೆ ರೆಕಗ್ನೈಸ್ ಮಾಡಲಿಲ್ಲ? ಯಾಕೆ ನಾವು ಗ್ರೇಗರ್ ಮೆಂಡಲ್ ಅವನ್ನ ನೆನೆಸ್ಕೊಳ್ಳಿಲ್ಲ? ಅವತ್ತ್ಯಾಕೆ ನಾವು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರಲಿಲ್ಲ? ದೇರ್ ಇಸ್ ಎ ಸ್ಟ್ರಾಂಗ್ ರೀಸನ್ಸ್. ಏನದು ರೀಸನ್ ಅಂತೇಳಿ ನೋಡೋಣ ಈಗ. Mendel's work was not recognized by the scientific world from 1865 to 1900. Why? ನೋಡಿ, 1865ಇಂದ 1900ವರೆಗೂ ಮೆಂಡಲ್ ವರ್ಕ್ ಏನು, ಹೇಗೆ, ಯಾಕೆ ಮಾಡ್ದ, ಏನು ಮಾಡ್ದ ಅನ್ನೋದು ನಮಗೆ ಗೊತ್ತೇ ಆಗಲಿಲ್ಲ. ಫಾರ್ಚುನೇಟ್ಲಿ ಇನ್ 1900 ಮೆಂಡಲಿಸಮ್ ವರ್ ರೀಡಿಸ್ಕವರ್. ಹೆಂಗೆ ಡಿಸ್ಕವರ್ಡ್ ಆಯಿತು, ಯಾಕಾಯಿತು, ಆ ಸ್ಟೋರಿನ ನೋಡೋಣ ನಾವು. ಫಸ್ಟ್ ಇವಾಗ ಯಾಕೆ ಸೈಂಟಿಫಿಕ್ ವರ್ಡ್ ಇವನ ಎಕ್ಸ್ಪೆರಿಮೆಂಟು ರಿಸರ್ಚನ್ನು ಯಾಕೆ ರೆಕಗ್ನೈಸ್ ಮಾಡಲಿಲ್ಲ ಅಂತ ಫಸ್ಟ್ ರೀಸನನ್ನು ತಿಳ್ಕೊಳ್ಳೋಣ. ಅಮಾಂಗ್ ಫಸ್ಟ್ ಒನ್ ಈಸ್ ಹಿ ವಾಸ್ ಎ ಮಾಂಕ್, ನಾಟ್ ಎ ಸೈಂಟಿಸ್ಟ್. ಅಂದಿನ ಸೈಂಟಿಸ್ಟುಗಳು ಯಾರು ಸೈಂಟಿಸ್ಟು ರಿಸರ್ಚ್ ಮಾಡ್ತಾರೋ ಅವ್ರ ಬಗ್ಗೆ ಹೆಚ್ಚು ಒಲವು ತೋರಿಸ್ತಿದ್ರು. ಆದರೆ ಇವನು, ನಿಮಗೆ ಗೊತ್ತು, ಚರ್ಚಲ್ಲಿ ಪ್ರೀಸ್ಟ್ ಆಗಿದ್ದ, ಹೆಡ್ ಮಾಸ್ಟ್ರಿ ಆಗಿದ್ದ. ಹಾಗಾಗಿ ಇವನು ಮಾಂಕ್ ಅಂತ ತಿಳ್ಕೊಂಡ್ರೆ ಹೊರತು ಇವನು ಸೈಂಟಿಸ್ಟ್ ಅಂತ ರೆಕಗ್ನೈಸ್ ಮಾಡಲಿಲ್ಲ. ದಿಸ್ ಇಸ್ ದಿ ಫಸ್ಟ್ ಇಂಪಾರ್ಟೆಂಟ್ ಒನ್ ರೀಸನ್ ಫಾರ್ ವೈ ಮೆಂಡಲ್ ವರ್ಕ್ ನಾಟ್ ರೆಕಗ್ನೈಸ್ಡ್.
Second one, important one is the people, or what we say scientists, in the rest of the world were engrossed in Darwin's work and his theory of evolution. See, this is important reason. ಅಂದಿನ ಸೈಂಟಿಸ್ಟ್ ಎಲ್ಲ ಡಾರ್ವಿನ್ ವರ್ಕ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ರು. ಡಾರ್ವಿನ್ ಥಿಯರಿ ಎವಲ್ಯೂಷನ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ರು. ಯಾಕೆ ಅಂತ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಆರಿಜಿನ್ ಆಫ್ ಸ್ಪೀಶೀಸ್ ಅಂಥೇಳಿ ಬುಕ್ಕನ್ನು ಪಬ್ಲಿಷ್ ಮಾಡ್ದ ಡಾರ್ವಿನ್. ಯಾವಾಗ? 24th November 1859. This is very very important. 1859 ಪಬ್ಲಿಷ್ ಮಾಡಿದ್ದು ಯಾವಾಗ ಅವನು? 1865 ಜಾನ್ ಗ್ರೇಗರ್ ಮೆಂಡಲ್ ತನ್ನ ರಿಸರ್ಚ್ ಪೇಪರನ್ನು. ಆದರೆ ಡಾರ್ವಿನ್ನು ಆರಿಜಿನ್ ಆಫ್ ಸ್ಪೀಶೀಸ್, ಜೀವಿಗಳ ಉಗಮ ಹೇಗಾಯಿತು ಅಂತಕ್ಕಂಥ ವಿಚಿತ್ರವಾದ ಸ್ಟೋರಿಯನ್ನು ಪಬ್ಲಿಷ್ ಮಾಡ್ದ 24th November 1859. ಹಾಗಾಗಿ ಹೆಚ್ಚು ಸೈಂಟಿಸ್ಟು, ಫಿಲಾಸಫರ್ಸ್, ದೇ ಆರ್ ಥಿಂಕಿಂಗ್ ಅಬೌಟ್ ಎವಲ್ಯೂಷನ್ ಥಿಯರಿ ಆಫ್ ಡಾರ್ವಿನ್. ಹಾಗಾಗಿ ಅವನ ಬಗ್ಗೆ ಹೆಚ್ಚು ಗಮನ ಕೊಟ್ಟರೆ ಹೊರತು ಮೆಂಡಲ್ ವರ್ಕ್ ಬಗ್ಗೆ ಯಾರೂ ಅಷ್ಟು ಗಮನ ಕೊಡಲಿಲ್ಲ. ದಿಸ್ ಈಸ್ ಒನ್ ಸ್ಟ್ರಾಂಗ್ ರೀಸನ್. ದೆನ್ ಅನದರ್ ಒನ್ ಈಸ್ ಇನ್ಹೆರಿಟೆನ್ಸ್, ಟ್ರಯಡ್ಸ್ or characters are all new unto scientific world. ಈ ಹೆರಿಡಿಟಿ, ಟ್ರಯಡ್ಸು ಅನ್ನೋ ಪದಗಳು ಅಂದಿನ ಪ್ರಪಂಚಕ್ಕೆ ಹೊಸ ಪದಗಳಾಗಿತ್ತು, ಯಾರಿಗೂ ಅಷ್ಟು ಪರಿಚಿತವಾಗಿರಲಿಲ್ಲ. ಈ ಮೂರು ಸ್ಟ್ರಾಂಗ್ ರೀಜನ್ಸಿಂದ 1865 1900ವರೆಗೂ ಮೆಂಡಲ್ಸ್ ವರ್ಕ್ ವಾಸ್ ನಾಟ್ recognized because of these particular reasons. ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಮೂರು ಸ್ಟ್ರಾಂಗ್ ರೀಸನ್ನಿಂದ ಮೆಂಡಲ್ ವರ್ಕು 1865 1900ವರೆಗೂ ರೆಕಗ್ನೈಸ್ಡ್ ಆಗಲಿಲ್ಲ. ಹಾಗಾದ್ರೆ ಹೆಂಗೆ ರೆಕಗ್ನೈಸ್ಡ್ ಆಯಿತು 1900 ಇದ್ದಕ್ಕಿದ್ದಂಗೆ? ಹೇಗಾಯಿತು ಅನ್ನೋದಕ್ಕೆ ನಾವು ಮತ್ತೆ ಮೂರು ಸ್ಟ್ರಾಂಗ್ ರೀಸನನ್ನು ಕೊಡಬೇಕು. 3 ಸೈಂಟಿಸ್ಟ್ಗಳನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಲೆಟ್ ಮಿ ಸಿ. ದಿ ಫಸ್ಟ್ ಪರ್ಸನ್ ಆರ್ ಫಸ್ಟ್ ಸೈಂಟಿಸ್ಟ್ ಕಾರ್ಲ್ ಕೋರನ್ಸ್. ಈ ಬಿಲಾಂಗ್ಸ್ ಟು ಜರ್ಮನಿ. ಜರ್ಮನಿಯ ಕಾರ್ಲ್ ಕೋರನ್ಸ್ ಅಂತಕ್ಕಂಥ ಇಂಪಾರ್ಟೆಂಟ್ ಸೈಂಟಿಸ್ಟು ಕಾರಣ ಅದಕ್ಕೆ. ನೆಕ್ಸ್ಟ್ ಸೆಕೆಂಡ್ ಒನ್, ಅನದರ್ scientist is Hugo de Vries. Hugo de Vries, he belongs to Holland. How to remember this person and their country? H for H. Hugo de Vries and Holland. Hugo de Vries ಅಲ್ಲಿ ಫಸ್ಟ್ ವರ್ಡಲ್ಲಿ H ಲೆಟರ್ ಇದೆ, ಹಾಗೆ ಕಂಟ್ರಿ ಅದರಲ್ಲಿ H ಇದೆ. ಇಟ್ ಈಸ್ ಈಸಿ ಟು ರಿಮೆಂಬರ್. Hugo de Vries belongs to Holland. Okay, then fine. Next, another important person is Erich von Teschmark. Now simple like Teschmark antivi. Their full name is Erich von Teschmark. He belongs to Austria. ಈ ಮೂರು ಇಂಪಾರ್ಟೆಂಟ್ ಸೈಂಟಿಸ್ಟು ಮೆಂಡಲಿಸಮ್ ರೀಡಿಸ್ಕವರ್ ಆಗಲಿಕ್ಕೆ ಇವರು 3 ಜನ ಕಾರಣ. ಹೇಗಾಯಿತು? ಲೆಟ್ ಮೀ ಸ್ಟಡಿ. These 3 biologists, those who are Corens, de Vries, Teschmark, conducted experiments independently and obtained similar result to those of Mendel. This is very important. ಈ 3 ಸೈಂಟಿಸ್ಟು ಬೇರೆ ಬೇರೆ ಕಂಟ್ರೀಸ್ನಲ್ಲಿ ಬೇರೆ ಬೇರೆಯಾಗಿ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದಾರೆ. ಆದರೆ ಈ 3 ಜನ ಸೈಂಟಿಸ್ಟ್ ಮಾಡಿದಂಥ ರಿಸಲ್ಟ್ಸು ಮೆಂಡಲ್ ಮಾಡಿದಂಥ ರಿಸಲ್ಟ್ಸು ಸೇಮ್ ಆಗಿತ್ತು. ಗಾಟ್ ದಿಸ್ ಪಾಯಿಂಟ್.
The three biologists conduct experiment independently, and their results and compared to Mendel results, both are same. Okay. Then Mendel work rediscovered in 1900. ಹಾಗಾಗಿ 1900 ಈ ಮೆಂಡಲಿಸಮ್ ರೀಡಿಸ್ಕವರ್ ಆಯಿತು. ಅಂದರೆ ಮೆಂಡಲ್ಸ್ ವರ್ಕನ್ನು ನಾವು ಮೆಂಡಲಿಸಮ್ ಅಂತ ಕರಿತೀವಿ. ಮೆಂಡಲ್ ಥಿಯರಿ ರಿಸರ್ಚ್ ಏನು ಮಾಡ್ದ ಗಾರ್ಡನ್ ಪೀ ಪ್ಲ್ಯಾಂಟ್ ಮೇಲೆ 7 years, ಆ ರಿಸರ್ಚನ್ನು ನಾವು ಮೆಂಡಲಿಸಮ್ ಅಂತೀವಿ. ಹಾಗಾಗಿ 1900 ಮೆಂಡಲಿಸಮ್ ವರ್ ರೀಡಿಸ್ಕವರ್ಡ್. ಇವ್ರು ಮಾಡಿದರೂ ಕೂಡ ಇವ್ರಿಗಿಂತ ಫಸ್ಟ್ ಯಾರು ಮಾಡಿದ್ದ? ಮೆಂಡಲ್ ಮಾಡಿದ್ದ. ಇವ್ರ ಥರನೇ ಸೇಮ್ ಎಕ್ಸ್ಪೆರಿಮೆಂಟ್ ಬಂದಿದ್ದರಿಂದ ಅವರು 3 ಜನನು ಇದನ್ನು ಮೆಂಡಲಿಸಮ್ ಅಂತ ಕರೆದ್ರು. ದಿಸ್ ಇಸ್ ಇಂಪಾರ್ಟೆಂಟ್ ಒನ್. ದೆನ್ ನಾವು ಸಿ ದಿ ಸೈಂಟಿಫಿಕ್ ವರ್ಲ್ಡ್ ರೆಕಗ್ನೈಸ್ ದಿ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಆಫ್ ಮೆಂಡಲ್ ಟು ಅಂಡರ್ಸ್ಟ್ಯಾಂಡ್ ಇನ್ಹೆರಿಟೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಜನ್ರೇಷನ್ ಟು ಜನ್ರೇಷನ್. 1900 ಆವಾಗ ಸೈಂಟಿಫಿಕ್ ಎರಡು ಫಾರ್ಚುನೇಟ್ಲಿ ಮೆಂಡಲ್ಸ್ ವರ್ಕನ್ನು ರೆಕಗ್ನೈಸ್ ಮಾಡಿದ್ರು. ಅಂದರೆ ಅವನ ಸಾಧನೆ ಅವನ ಸತ್ತ ನಂತರ ಬೆಳಕಿಗೆ ಬಂದಿದೆ. ನೋಡಿ ಹೇಗಿದೆ ಮಕ್ಕಳ, ಸಾಧನೆ ಅನ್ನೋದು ಯಾರು ಗುರುತಿಸ್ದೇ ಇರಲಿ, ನಾವು ಮಾಡ್ತಾಯಿದ್ರೆ ಒಂದು ದಿವಸ ಅದು ಬೆಳಕಿಗೆ ಬರುತ್ತೆ ಅನ್ನೋದಕ್ಕೆ ಮೆಂಡಲ್ ಈಸ್ ವೆರಿ ಗುಡ್ ಎಕ್ಸಾಂಪಲ್. I think got this point, how Mendelism rediscovered. Next we have to talk about later. He was then called as father of genetics. ಹಾಗಾಗಿ ನಾವನ್ನ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರೆದ್ವಿ. ಯಾವಾಗ? 1900. ಕ್ಲಿಯರ್. ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ಡೌಟ್ ವಿ ಕ್ರಿಯೇಟೆಡ್. ವೈ ಮೆಂಡಲ್ ಸೆಲೆಕ್ಟೆಡ್ garden pea plant for his experiments? Let me study. The first one, the plants are annual, easy to cultivate and maintain. ನಾವು ಈಸಿಯಾಗಿ ಎಲ್ಲಿ ಬೇಕಾದ್ರೂ ಬೆಳಿಬೋದು ಗಾರ್ಡನ್ ಪೀ ಪ್ಲ್ಯಾಂಟನ್ನು. ಹಾಗಾಗಿ ಇದು ವಾರ್ಷಿಕ ಬೆಳೆ, ಒಂದು ವರ್ಷದಲ್ಲೇ ಬೆಳೆದು ಮುಗಿದೋಗ್ಬಿಡುತ್ತೆ. ಹಾಗಾಗಿ ನಾವು ಕಲ್ಟಿವೇಟ್ ಮಾಡೋದು ಈಸಿ. Second one, flowers are bisexual and naturally self-pollinators. You know already bisexual. The flower bears both sex organs, male and female, anther and stigma and other related parts. And self-pollinators. You know already what is meant by pollination. Pollination has 2 types, or other types are there. So main among self-pollination, cross-pollination. The first one is flowers are bisexual, so self-pollination is possible. Even though cross-pollination is also possible. We can conduct cross-pollination manually. You know, how can we conduct cross-pollination and hybridization? Similarly, they produces, garden pea plants produces large number of seeds. Then a plant exhibits well-defined contrasting characters. This is very important. So Mendel selected 7 contrasting characters of garden pea plant. For example, height of the plants, flower color, flower position, like that. We will talk about next. So the contrasting characters we consider as phenotypic. Phenotypic means external appearance. For example, how garden pea plants look like, how flowers are look like, what are the colors of the flower. ಇವನ್ನ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತೀವಿ. ಹಾಗಾಗಿ ಈ ಗಾರ್ಡನ್ ಪೀ ಪ್ಲ್ಯಾಂಟಲ್ಲಿ ಸಾಕಷ್ಟು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇತ್ತು. ದೀಸ್ ಆರ್ ದ ಮೇನ್ ರೀಸನ್ಸ್ ವೈ ಮೆಂಡಲ್ ಸೆಲೆಕ್ಟೆಡ್ garden pea plants for his experiments. This is important one for your examination point of view. They may ask 2 mark questions. Next, important concept, last one among this, their history. How Mendel succeeded in experiment in his
ಎಕ್ಸ್ಪೆರಿಮೆಂಟ್ಸ್. ಹಾಗಾದರೆ ಗಾರ್ಡನ್ ಪೀ ಪ್ಲ್ಯಾಂಟ್ ಕೊಂಡು ಹೇಗೆ ಇವನು ಸಕ್ಸಸ್ ಆದ ಎಕ್ಸ್ಪೆರಿಮೆಂಟ್ಸಲ್ಲಿ ಅಂತ ಅಂದರೆ, ದಿ ಫಸ್ಟ್ ಒನ್ ಈಸ್, ದಟ್ಸ್ ವೈ ದ ಫಸ್ಟ್ ಸಕ್ಸಸ್ ಈಸ್ ಎ ಬ್ರಿಲಿಯಂಟ್, he was selected garden pea plants for experiments. ಈ ಪ್ಲ್ಯಾಂಟ್ ತೊಗೊಂಡಿದ್ರಂದನೇ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಅವನಿಗೆ ಈಸಿ ಆಯಿತು, ಹಾಗಾಗಿ ಸಕ್ಸಸ್ ಆದ. ಸೆಕೆಂಡ್ ಒನ್, ಈ ಸ್ಟಡಿಡ್ ದಿ ಇನ್ಹೆರಿಟೆನ್ಸ್ ಆಫ್ ಓನ್ಲಿ ಒನ್ ಕ್ಯಾರೆಕ್ಟರ್ ಆರ್ ಟ್ರಯಟ್ ಅಟ್ ಎ ಟೈಮ್. ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಒಂದು ಎಕ್ಸ್ಪೆರಿಮೆಂಟಿಗೆ ಒಂದು ಟ್ರಯಟನ್ನು ಮಾತ್ರ ತೊಗೊಳ್ತಿದ್ದ. ಫಾರ್ ಎಕ್ಸಾಂಪಲ್, ಹೈಟ್ ಆಫ್ ದಿ ಪ್ಲ್ಯಾಂಟ್ ಮೀನ್ಸ್ ದಿ ಎಕ್ಸಿಬಿಟ್ಸ್ ಟಾಲ್ನೆಸ್ ಆ್ಯಂಡ್ ಡ್ವಾರ್ಫ್ನೆಸ್. ಈ ಥರ ಟ್ರಯಟನ್ನು ಒಂದೊಂದು ತಗೊಂಡು ಮಾಡ್ತಾಯಿದ್ದ, ಹಾಗಾಗಿ ಅವನು ಸಕ್ಸಸ್ ಆದ. ಒಟ್ಟಿಗೆ 4-5 ಟ್ರಯಟ್ಸನ್ನು ತಗೊಳ್ಳಿಲ್ಲ. ನೆಕ್ಸ್ಟ್, ಈ ಮೇಂಟೈನ್ ಸಿಸ್ಟಮ್ಯಾಟಿಕ್ ಆ್ಯಂಡ್ ನೀಟ್ ಪಿಡಿಗ್ರಿ ರೆಕಾರ್ಡ್. ಅಂದರೆ ಪೇರೆಂಟ್ಸಿಂದ ಆಫ್ಸ್ಪ್ರಿಂಗ್ಸಿಂದ ಮತ್ತೆ ಪ್ರೋಜನಿ, ಅಂದರೆ F1 ಜನ್ರೇಷನ್, F2 ಜನ್ರೇಷನ್ ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಮೊನೊಹೈಬ್ರಿಡ್ ಮತ್ತು ಡೈಬ್ರಿಡ್ ಕ್ರಾಸಲ್ಲಿ ಪೇರೆಂಟ್ಸಿಂದ ಮಕ್ಳು ಹೇಗೆ ಬಂದರು, ಆ ಮಕ್ಕಳಿಂದ ನೆಕ್ಸ್ಟ್ ಮಕ್ಳು ಹೇಗಾದರು ಅಂದರೆ ಜನ್ರೇಷನ್ನಿಂದೆಲ್ಲ ಪಿಡಿಗ್ರಿ ಚಾರ್ಟ್ಗಳನ್ನು ಇಡ್ತಾಯಿದ್ದ. ಪಿಡಿಗ್ರಿ ಚಾರ್ಟ್ ನಿಮಗಿದೆ ಸಿಲೆಬಸ್ಸಲ್ಲಿ, ನಾವು ನೆಕ್ಸ್ಟ್ ಮುಂದೆ ಡಿಸ್ಕಸ್ ಮಾಡ್ತೀವಿ. ಆ ಥರದ್ದನ್ನು ರೆಕಾರ್ಡನ್ನು ಮೇಂಟೈನ್ ಮಾಡೋದು. ದೆನ್ ಇಂಪಾರ್ಟೆಂಟ್ ಒನ್, ಈ ಕಲೆಕ್ಟೆಡ್ ಎನಾರ್ಮಸ್ ಡಾಟಾ ಫಾರ್ ಕಂಡಕ್ಟಿಂಗ್ ಸ್ಟ್ಯಾಟಿಸ್ಟಿಕಲ್ ಸಿಗ್ನಿಫಿಕೆನ್ಸ್. ಅಂದರೆ ಎಷ್ಟು ಪ್ಲ್ಯಾಂಟ್ ತೊಗೊಂಡ್ವಿ, ಎಷ್ಟು ಪ್ಲ್ಯಾಂಟ್ ದೊಡ್ಡದಿತ್ತು, ಎಷ್ಟು ಪ್ಲ್ಯಾಂಟ್ ಚಿಕ್ಕದಿತ್ತು, ನೆಕ್ಸ್ಟ್ ಜನ್ರೇಷನಲ್ಲಿ ಎಷ್ಟು ಬಂತು. ಹಾಗಾಗಿ ಎನಾರ್ಮಸ್ ಡಾಟಾಗಳನ್ನು ಕಲೆಕ್ಟ್ ಮಾಡ್ದ, ಅದನ್ನು ಸ್ಟ್ಯಾಟಿಸ್ಟಿಕಲಿ ಮೇಂಟೈನ್ ಮಾಡ್ದ. ಸೊ ದಿಸ್ ಆರ್ ಆಲ್ ದ ರೀಸನ್ಸ್ ಹೌ ಮೆಂಡಲ್ ಸಕ್ಸೀಡ್ ಇನ್ ಎಕ್ಸ್ಪೆರಿಮೆಂಟ್ಸ್ ಅನ್ನೋದನ್ನು ಹೇಳುತ್ತೆ. ಹಾಗಾಗಿ ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಸ್ಟೂಡೆಂಟ್ಸ್, ನಾವಿವತ್ತು ಲೈಫ್ ಹಿಸ್ಟ್ರಿ ಬಗ್ಗೆ ಮಾತಾಡಿದ್ದೀವಿ. ಯಾಕೆ ಪೀ ಪ್ಲ್ಯಾಂಟ್ ಸೆಲೆಕ್ಟ್ ಮಾಡಿಕೊಂಡ, ಅವನ ಹಿಸ್ಟ್ರಿ ಏನು, ಹೆಂಗೆ ಎಕ್ಸ್ಪೆರಿಮೆಂಟಲ್ ಸಕ್ಸಸ್ ಆದ, ಹೇಗೆ ಮೆಂಡಲಿಸಮ್ ರೀಡಿಸ್ಕವರ್ ಆಯ್ತು ಈ ಪ್ರಪಂಚದಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡಿದ್ದೀವಿ.